ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶಂಕರಮಠದಿಂದ ಕೋವಿಡ್ ಜಾಗೃತಿ ಸಭೆ. ಕೊರೋನಾ ಭೀತಿ ಬೇಡ, ಜಾಗೃತಿಯಿಂದ ಇರಿ ಎಂದ ಡಾಕ್ಟರ್ ಕಿರಣ್. ಅಭಿನಂದನೆಗೆ ಕೃತಜ್ಞತೆ ಸಲ್ಲಿಸಿದ ಸಾಯಿರಾಮ್. ಶಂಕರಮಠದ ಕಾರ್ಯಚಟುವಟಿಕೆ ತಿಳಿಸಿದ ಅಶ್ವಿನಿ ಕುಮಾರ್. ಕಾರ್ಗಲ್ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರಿಗೆ ಮೆಗಾ ಹೆಲ್ತ್ ಕ್ಯಾಂಪ್. ಪೌರ ಕಾರ್ಮಿಕರು ಆರೋಗ್ಯಕ್ಕೆ ಮಹತ್ವ ನೀಡಿ ಎಂದ ಶಾಸಕರು. ಖಾತೆ ಜಮೀನು ಹೊಂದಿದ್ದ ರೈತರಿಗೆ ಬಗರ್ ಹುಕುಂ ಕೊಡಬೇಡಿ ಎಂದ ಶಾಸಕರ ಹೇಳಿಕೆಗೆ ರೈತ ಸಂಘ ಖಂಡನೆ. ಈಗ ಸುದ್ದಿಯ ವಿವರ. ಕೊರೋನಾ ಬಗ್ಗೆ ಆತಂಕ ಹೆಚ್ಚುತ್ತಿದೆ. ನಾವು ಹೆಚ್ಚು ಜಾಗೃತರಾಗಿ ಇರುವ ಮೂಲಕ ಕೊರೋನಾದಿಂದ ಮುಕ್ತರಾಗಬಹುದು ಎಂದು ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿ ಡಾಕ್ಟರ್ ಕಿರಣ್ ಎಸ್ಕೆ ತಿಳಿಸಿದರು. ಸಾಗರದ ಭಾರತೀಯ ತೀರ್ಥ ಸಭಾಭವನದಲ್ಲಿ ಶನಿವಾರ ಶೃಂಗೇರಿ ಶಂಕರಮಠ ಮತ್ತು ಹವ್ಯಕ ಆತ್ಮಬಂಧು ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕೊರೋನಾ ಎಚ್ಚರ ಜಾಗೃತಿ ಅಭಿಯಾನ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಅಭಿನಂದನೆ ಸ್ವೀಕರಿಸಿ ಸಾಮಾಜಿಕ ಕಾರ್ಯಕರ್ತ ಸಾಯಿರಾಮ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಮಾತನಾಡಿದರು. ವೇದಿಕೆಯಲ್ಲಿ ಚಂದ್ರಶೇಖರ್, ಗಿರಿಜಾ ರಾಮಚಂದ್ರ, ಮೋಹನ್ ಶೇಟ್, ಸೂರ್ಯಕಾಂತ್, ಕಸ್ತೂರಿ ಹಾಜರಿದ್ದರು. ಪ್ರಭಾವತಿ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಜ್ಯೋತಿ ಸ್ವಾಗತಿಸಿದರು. ಮಾಸ ನಂಜುಂಡಸ್ವಾಮಿ ಆಶಯದ ಮಾತುಗಳನ್ನಾಡಿದರು. ಗಣೇಶ್ ಮೂರ್ತಿ ಅಭಿನಂದನಾ ಭಾಷಣ ಮಾಡಿದರು. ಅಷ್ಟೇ ಜನಕ್ಕೆ ಯಾವುದೋ ಒಂದು ಭಾಗದಲ್ಲಿ ಒಂದು ಪ್ರಾಂತದಲ್ಲಿ ಮಾತ್ರ ಕಾಯಿಲೆ ಕಾಣಿಸ್ಕೊಂಡಿದ್ದು, ಆನಂತರ ಅದು ಹಾಗೆ ಹೊರಟೋಯ್ತು. ನಾವು ಅಯ್ಯೋ ಸಾಸ್ ಅಂತ ಒಂದು ಕಾಯಿಲೆ ಇದೆ, ಬಂದರೆ ಭಾಳ ತೊಂದರೆ ಆಗುತ್ತದೋ, ಬಟ್ ಒಬ್ಬರಿಂದ ಒಬ್ಬರಿಗೆ ಜಾಸ್ತಿ ಹರಡೋದಿಲ್ಲ ಅಂತ ಸುಮ್ಮನಾಗ್ಬಿಟ್ಟು. ಅದೇ ರೀತಿ 2003-04ರಲ್ಲೂ ಹಾಗೆ ಆಯಿತು. ಬಟ್ ಅದೇ ಕಾಯಿಲೆ ಚೈನಾದಲ್ಲಿದ್ದು 2012-13ನೇ ಇಸ್ವಿ ಸಾಲಿನಲ್ಲಾಗಲೇ ನಮ್ಮ ಮಿಡ್ಲ್ ಈಸ್ಟ್ ಅಂದರೆ ಮಧ್ಯ ಪ್ರಾಂತ್ಯ ಅಂತ ಏನು ಹೇಳ್ತೀವಿ, ನಮ್ಮ ಏಷ್ಯಾ ಖಂಡದಲ್ಲಿ, ನಮ್ಮ ಸೌದಿ ಅರೇಬಿಯಾ ಅಥವಾ ಈ ಭಾಗಗಳಲ್ಲಿ, ಆ ಭಾಗಗಳಲ್ಲಿ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಮರ್ಸ್ ಅಂತ ಹೇಳ್ತಾರೆ, ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ. ಆ ಸಮಯದಲ್ಲಿ ಏನಾಗಿದೆ, ಅದು ಶಕ್ತಿ ಇನ್ನೂ ವೃದ್ಧಿ ಆಗ್ಬಿಟ್ಟಿತ್ತು. ಶಕ್ತಿ ಅಂತಂದ್ರೆ ಒಬ್ಬ ವ್ಯಕ್ತಿ ದೇಹಕ್ಕೆ ಸೇರ್ಕೊಳ್ತು ಅಂದರೆ ಅವನಲ್ಲಿ ಸಾವು ನೋವುಗಳು ಉಂಟು ಮಾಡುವಂಥ ಶಕ್ತಿ ಭಾಳ ದೊಡ್ಡ ರೀತಿಯಲ್ಲಿ ಬಂದ್ಬಿಟ್ಟಿರ್ತದೆ. ಕಾಯಿಲೆ 100 ಜನ ಕಾಯಿಲೆ ಬಂದರೆ ಆಗಲೇ 35 ಜನ ಸಾಯ್ತಾರೆ, 35% ಸಾಯ್ತಾರೆ ಅನ್ನೋ ರೀತಿಯಲ್ಲಿ ಶಕ್ತಿ ಬಂದಿತ್ತು. ಬಟ್ ಸ್ಟಿಲ್ ಅದಕ್ಕೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಶಕ್ತಿಗಳು ಭಾಳ ಕಡಿಮೆ ಇತ್ತು, ಜಾಸ್ತಿ ಇರಲಿಲ್ಲ. ಅಲ್ಲೂ ಸಹ ಒಂದೇ ವರ್ಷ ಇದ್ದಿದ್ದ ಕಾಯಿಲೆ, ಬೇರೆ ಪ್ರಿಕಾಷನ್ಗಳು ತೊಗೊಂಡ್ರು, ಒಬ್ಬರಿಂದ ಒಬ್ಬರಿಗೆ ಹರಡಲಿಲ್ಲ, ಕಾಯಿಲೆ ಹಾಗೆ ಕಡಿಮೆ ಆಗೋಯ್ತು. ಬಟ್ ಎಲ್ಲ ನಮ್ಮ ವೈದ್ಯಕೀಯ ಲೋಕಕ್ಕೆ ಎಲ್ಲರಿಗೂ ಗೊತ್ತಿತ್ತು, ಇವತ್ತಲ್ಲ ನಾಳೆ ಈ ಜಾತಿಯ ವೈರಸ್ ಯಾವತ್ತೋ ಒಂದು ದಿನ ನಮಗೆ ತೊಂದರೆ ಕೊಡುತ್ತೆ ಅಂತ ಕಾಯ್ತಾ ಇದ್ರು, ನೋಡ್ತಾ ಇದ್ರು. ಬಟ್ ಅದಕ್ಕೆ ಸಂಬಂಧಪಟ್ಟ ಪೂರ್ವ ಸಿದ್ಧತೆಗಳು ಬಹಳ ದೊಡ್ಡ ರೀತಿಯಲ್ಲಿ ಏನೂ ಆಗಿರಲಿಲ್ಲ. ಇಲ್ಲ, ಅದಕ್ಕೆ ವ್ಯಾಕ್ಸಿನ್ ಇರ್ಬೋದು, ಔಷಧಿಗಳಿರ್ಬೋದು, ಅದಕ್ಕೆ ಎಕ್ಸಾಕ್ಟ್ಲಿ ಯಾವ ರೀತಿ ಏನಾಗುತ್ತೆ ಅಂತ ಯಾರೋ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗಿದ್ರಿಂದ ಪೂರ್ಣ ಪ್ರಮಾಣದ ಸಿದ್ಧತೆಗಳು ಅದಕ್ಕೆ ಆಗಿರಲಿಲ್ಲ. ಅನ್ಫಾರ್ಚುನೇಟ್ಲಿ 2019ನೇ ಇಸ್ವಿಯಲ್ಲಿ ಚೈನಾದ ವುಹಾನ್ ಅಲ್ಲಿ ವೈರಸ್ ಅಷ್ಟು ದಿನ ಕೆಲವೇ ಕೆಲವು ಪ್ರಾಣಿಗಳಿದ್ದು ಸ್ವಲ್ಪ ಕಡಿಮೆ ಜನಕ್ಕೆ ಹರಡ್ತಿದ್ದಂಥ ವೈರಸ್ಸು ರೂಪಾಂತರ ಆಗಿ ಏನಾಯಿತು, ಬಹಳ ಫಾಸ್ಟಾಗೆ ಮನುಷ್ಯರಿಗೆ ಹರಡೋದಕ್ಕೆ ಶುರುವಾಯಿತು. ಕಾರಣಗಳು ನೋಡಿರ್ಬೋದು, ಆ ವುಹಾನ್ನ ಲ್ಯಾಬ್ರೇಟರಿಯಲ್ಲೇನೋ ಆಗಿರ್ಬೋದು, ವುಹಾನಲ್ಲಿ ಬೇರೆ ಇದ್ದಂಥ ಪ್ರಾಣಿಗಳಿಂದ ಮನುಷ್ಯರು ಬೇರೆ ರೀತಿಯಲ್ಲಿ ಬಂದಿರ್ಬೋದು. ಬಟ್ ಏನೋ ಆ ಪ್ರಕೃತಿಯ ಅಸಮತೋಲನ ಅಂತ ನಾವು ಹೇಳ್ತೀವಿ, ಅದರಿಂದ ಆ ವೈರಸ್ಗೆ ವಿಶೇಷ ಶಕ್ತಿ ಬಂತು, ಬೇರೆ ರೀತಿಯ ರೂಪಾಂತರ ಆಗಿದ್ರು, ಮನುಷ್ಯರಿಗೆ ತುಂಬ ದೊಡ್ಡ ರೀತಿಯಲ್ಲಿ ಹರಡೋ ರೀತಿಯಲ್ಲಿ ಶುರುವಾಯಿತು. ನಾವು ಇದನ್ನು ಈಗಲೇ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡೋದಾದ್ರೆ ನೋಡಿ, 2019 ನವೆಂಬರ್-ಡಿಸೆಂಬರ್ ಟೈಮಲ್ಲಿ ಸುದ್ದಿಗಳು ಕೇಳ್ತಿದ್ವಿ ಎಲ್ಲೋ ಮಾದ್ಮೇಲೆ. ಎಲ್ಲ ಚೈನಾದಲ್ಲಿ ಯಾವ ವೈರಸ್ ಅಂತ ಶುರುವಾಗಿದೆ, ಕೋವಿಡ್ ಅಂತ ನಾವು ಕರೀತಿರಲಿಲ್ಲ ನಾವು ಅದಕ್ಕೆ, ಕೊರೋನಾ ವೈರಸ್ ಅಂತ. ತುಂಬ ಜನ ತೊಂದರೆ ಕೊಡೋ ಸಾಧ್ಯತೆಗಳಿದೆ. ಡಿಸೆಂಬರ್ನಲ್ಲೇ ಸುದ್ದಿ ಕೇಳ್ತಿದ್ವಿ, ಜನವರಿ ಅಷ್ಟರಲ್ಲಿ ಆಗಲೇ ಇಷ್ಟೆಲ್ಲ ಪ್ರಯತ್ನಗಳು ಮಾಡಿದ್ರು. 2025 ಜನವರಿಯಲ್ಲಿ ಆಗಲೇ ನಮ್ಮ ಇಂಡಿಯಾದಲ್ಲಿ ಮೊದಲನೇ ಕೇಸ್ ಶುರುವಾಗ್ಬಿಟ್ಟು, ಕೇರಳದಲ್ಲಿ ಚೈನಾಗೆ ಹೋಗಿದ್ದಂಥ ಕೆಲವು ವಿದ್ಯಾರ್ಥಿಗಳು ವಾಪಸ್ ಬಂದರು. ಅವ್ರು 3 ಜನಕ್ಕೆ ಆಗಲೇ ಸ್ವಂತ ಇದೆ ಅಂತ ಗೊತ್ತಾಯಿತು. ಅಷ್ಟೊಂದು ಮಾರ್ಚ್ ಅಷ್ಟೇ ಆಗಲೇ ಕೇಂದ್ರ ಸರ್ಕಾರ ತುಂಬ ಒಳ್ಳೆಯ ಕೆಲಸ ಮಾಡಿದ್ರು. ಇಲ್ಲ, ಲಾಕ್ಡೌನ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಕಾಯಿಲೆನ ದೊಡ್ಡ ರೀತಿಯಲ್ಲಿ ಹರಡೋದಕ್ಕೆ ತಡೆಯೋಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಮಾರ್ಚ್ ತಿಂಗಳಲ್ಲಾಗಲೇ ನಾವು ಲಾಕ್ಡೌನ್ ಅಂತ ಶುರು ಮಾಡ್ಕೊಂಡ್ವಿ. ಬಟ್ ಅಷ್ಟೆಲ್ಲ ಮಾಡೋದ್ರೆ ಕೊನೆಗೆ ಲಾಕ್ಡೌನ್ ಸುಮಾರು 3 ತಿಂಗಳು 6 ತಿಂಗಳೆಲ್ಲ ಲಾಕ್ಡೌನ್ ಇದ್ದು, ಸೆಪ್ಟೆಂಬರ್ ತಿಂಗಳು ಬರುವಷ್ಟರಲ್ಲಾಗಲೇ ನಮ್ಮ ದೊಡ್ಡ ಪ್ರಮಾಣದಲ್ಲಿ ಕಾಯಿಲೆ ಶುರುವಾಗಿದ್ದು ನಮ್ಮ ಇಂಡಿಯಾದಲ್ಲಿ ಮೇ ತಿಂಗಳಲ್ಲಿ 2020 ಮೇ ತಿಂಗಳು ದೊಡ್ಡ ಪೀಕು. ಸೆಪ್ಟೆಂಬರ್ ಬರುವಷ್ಟೇ ಒಂದೇ ದಿನಕ್ಕೆ ಸುಮಾರು 80,000-90,000 ಕೇಸಸ್ಗಳು ಪ್ರತಿದಿನ ನಮ್ಮಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಅಷ್ಟು ದೊಡ್ಡ ರೀತಿಯಲ್ಲಿ ಇನ್ಫೆಕ್ಷನ್. ಹಾಗೆ ಕಾಲಕ್ರಮೇಣ ನಮ್ಮ ಆ ಸಮಯದಲ್ಲಿ ಈ ಹರಡಲಿಕ್ಕೆ ವೈರಸ್ ಸಹ ಇದೆ, ಯಾವುದು ವುಹಾನಿನ ವೈರಸ್ ಅಂತ ಹೆಸರು. ವುಹಾನಿನ ವೈರಸ್ ಅಷ್ಟೇ, ಅದಕ್ಕಿಂತ ನಮಗೇನು ನಾವು ಹೆಸರಿಟ್ಟಿರಲಿಲ್ಲ. ಬೇರೆ ಏನಂತ ನಾವು ಹೆಸರಿಟ್ಟಿರಲಿಲ್ಲ. ಆ ವೈರಸ್ ಮಾತ್ರ ಇದೆ, ಅದು ಸಹ ಮಾಡ್ತು. ಅದಕ್ಕೆ ನಿಜ ಹೇಳಬೇಕು ಅಂದ್ರೆ ಸ್ವಾಮಿ ಹೇಳಿದಾಗೆ ಕಾಯಿಲೆಗಳು ಸಹ ಬಹಳ ಜನ ಮರಣಗಳಾಯಿತು. ಧನ್ಯವಾದಗಳು. ನಾನು ಹೀಗೆಲ್ಲ
ಮಾತಾಡೋ ಅಭ್ಯಾಸ ಇಲ್ಲ ನನಗೆ. ಹಿರಿಯರಲ್ಲಿ ಹೇಳ್ದಂಗೆ ನಾವು ಮಗಳ ನೆನೆಸ್ಕೋತೇನೆ ಫಸ್ಟು. ನಮ್ಮ ಗುರುದೇವರದ ಮಾಳ್ಸನಾರಾಯಣಿ ವೆಂಕಟರಮಣಪ್ಪಗಳು ನೆನೆಸ್ಕೊತೀನಿ. ನನ್ನ ಫಂಕ್ಷನ್ ಅಂದರೆ ನನ್ನ ನಿವೃತ್ತಿ ಸರ್ಕಾರಿ ನೌಕರನಾದ್ರಿಂದ ನಿವೃತ್ತಿ ಬಂದಿದ್ದೇವೆ, ಆಗ್ತಾಯಿದ್ದೀನಿ. ನಮ್ಮ ಹಿರಿಯರ ಲೆಕ್ಕಕ್ಕೆ ಜಾತ್ರೆ ಹೋದರೆ ನೆಕ್ಸ್ಟ್ ಸೆಪ್ಟೆಂಬರಿಗೆ ಬರ್ತಾರೆ. ಆದರೆ ನಾನು ಮನೇಲಿ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಮನೇಲಿ ಜಾಗ ಇದೆ, ಮಾಡೋಣ, ದೇವ್ರು ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಅದು ಇಲ್ಲಿ ನಮ್ಮ ಮಠದವ್ರಿಗೆ ಹೇಳಿದಾಗ ನೀವು ಮಾಡೋದು ಮಾಡಿರಿ, ನಾವು ನಿಮಗೇನೋ ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿ ಕೇಳಿದರು. ನಂಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ, ಅವರು ಮಾಡಿದ್ದಾರೆ. ಮತ್ತು ಈಗ ಇಷ್ಟೆಲ್ಲ ನಾವು ಕಲಿತು ನಮಗಿಂತ ಕಿರಿಯರಿಂದ ದೊಡ್ಡವರಿದ್ದೀರ, ನಾವು ಮಾತಾಡೋದು ಸ್ವಲ್ಪ ಆಗ್ಬೋದು, ಕ್ಷಮೆ ಇರಲಿ. ನಾವು ಏನೇ ದುಡಿತೀವಿ ಅಂತ ಅನ್ಕೋಬೋದು, ನಮ್ಮ ದುಡಿಮೆ ಅಲ್ಲ ಅದು. ನಾನು ದುಡಿತೀನಿ, ನಾನು ತಿಂತೀನಿ, ನಾಳೆ ಇವ್ರಿಗೆ ಕೊಡ್ತೀನಿ, ಇವ್ರಿಗೆ ಕೊಡ್ತೀನಿ ಅಂತ ಅಂದ್ಕೊಳ್ತೀವಿ ನಾವು. ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹತ್ರ ದುಡ್ಡಿರ್ಬೋದು, ಏನು ತಿನ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಯಾರೇ ಮಿನಿಸ್ಟರ್ ಇರ್ಬೋದು, ಸಣ್ಣ ವ್ಯಕ್ತಿನೂ ಇರ್ಬೋದು. ಅವನು ಎಲ್ಲಿ ಕೊಡೋಕ್ಕೆ ದೇವರು ಎಲ್ಲಿ ಕೊಟ್ಟಿರ್ತಾನೆ ಹೇಳಿ ನಮಗೆ ಗೊತ್ತಿರಲ್ಲ, ಅಲ್ಲಿ ಕೊಡ್ತಾನೆ ಅವನು. ಆದರೆ ಅವನ ಮೇಲೆ ದೇವ್ರ ಮೇಲೆ ಭಾರ ಹಾಕಿದಾಗ ಅದೆಲ್ಲೂ ಸಿಗುತ್ತೆ ನಿಮಗೆ. ಅಷ್ಟು ಮಾತ್ರ ಸತ್ಯ. ನಮ್ಮ ಜೀವನದಲ್ಲಿ ಹಾಗೆ ಆಗಿದೆ. ಮತ್ತು ನಮ್ಮ ನಾನೆಲ್ಲ ಕರೆದ್ರೆ ಒಬ್ಬೊಬ್ಬರಿಗೆ 10 ಜನ ಕರೆದು ಪ್ರಸಾದ ಅಂತ ಹೇಳಿ ಊಟ ಹಾಕ್ಬೋದಿತ್ತು. ನಮ್ಮ ಟಿ ಮಠದ ಅಶ್ವಿನಿ ಕುಮಾರ್ ತಂದೆಯವರು, ನಾವು ಸಣ್ಣ ದೇವಸ್ಥಾನ ಶಂಕರಮಠ ಆಗಿದ್ವಿ, ನಾವು ಆಟಾಡಿದ ಜಾಗ ಇದ್ದೆಲ್ಲ. ಅವಾಗ ಅವರು ಶಂಕರಮಠ ಆದಮೇಲೆ ನಮ್ಮ ಮನೆಗೆ ಗುರುಗಳನ್ನ ಕರ್ಕೊಬರ್ತೀವಿ ಅಂತ ಹೇಳಿ ಹೇಳಿದರು. ಅದು ನಮಗೆ ಪರಮ ಪುಣ್ಯದ ಕೆಲಸ ಅಂತೇಳಿ ಅವಾಗ ಒಪ್ಕೊಂಡಿದ್ದೆ. ಪಾಪ ಗುರುಗಳು ಬಂದು 5 ದಿನ ನಮ್ಮನ್ನು ಉಳಿದಿದ್ರು. ಅದು ನಮ್ಮ ಹಿರಿಯರು ಮಾಡಿದ ಪುಣ್ಯನೋ, ನಮ್ಮ ಮಕ್ಕಳ ಪುಣ್ಯನೋ, ನಮ್ಮನೆ ಉಳಿದಕ್ಕೆ ನಾವು ಈ ಜನದಲ್ಲಿ ದುಡಿಮೆ ಅಂತ ಮಾಡಿದ್ರೆ ಅದು ಒಳ್ಳೆ ಕೆಲಸ ಕಾಯ್ತಲ್ಲ ಅಂತ ಒಂದು ನಮ್ಗೆ ಸಂತೋಷ ಇದೆ. ಮನುಷ್ಯರ ಮೇಲೆ ಸಾಲ ಇರುತ್ತೆ, ದುಡಿಮೆ ಇರುತ್ತೆ, ಎಲ್ಲ ಇರುತ್ತೆ. ಅದನ್ನು ನಾವು ದುಡಿದು ಯಾರಿಗೆ ಬಳಸ್ತೀವಿ, ಯಾರಿಗೆ ಹೋಗ್ತದೆ ಅನ್ನೋದು ಮುಖ್ಯ ಇರುತ್ತೆ. ನಾಳೆ ಊಟ ಅಂತ ಬರೋಲ್ಲ ಅವರು. ನನಗೆ ಕಲ್ಲು ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅವಕಾಶ ನಮ್ಗೆ ಕೊಡೋಕ್ಕಾಗಲ್ಲ, ಹೋಗ್ಲಿಕ್ಕಾಗೋದಿಲ್ಲ. ಇಲ್ಲಿ ಇಷ್ಟೆಲ್ಲ ಜನರು ಬಂದು ನಮ್ಮ ಒಂದು ಈ ತಿಂಗಳು ಮೇ ತಿಂಗಳ ಮದುವೆ ಆಗಿದ್ದ ಸಂದರ್ಭ ಆಗಿತ್ತು. ಮೇ 19ಕ್ಕೆ ನಾನೇನೋ ಕಾರ್ಯಕ್ರಮ ಮನೇಲಿ ಮಾಡ್ತಾ ಮೇ 19ಕ್ಕೆ ಗೃಹಪ್ರವೇಶ ಮಾಡಬೇಕು, ಮನೆ ದಾಂಪತ್ಯದಿಂದ 30 ವರ್ಷದ ಸಮಾರಂಭ ಮಾಡಬೇಕು ಅಂತ ಕಲ್ಪನೆ ಇತ್ತು. ಅದೆಲ್ಲದಕ್ಕೂ ಮೀರಿ ನೀವೆಲ್ಲ ಸೇರಿ ನನಗೆ ಆಶೀರ್ವಾದ ಮಾಡ್ತಾ ಇದು ವರ್ಷವನ್ನು ಪೂರೈಸಿದಂಥ ಸಂದರ್ಭದಲ್ಲಿ ಒಂದು ದಿನ ನಮ್ಮ ಶೃಂಗೇರಿಯ ಆಡಳಿತಾಧಿಕಾರಿಗಳಾದಂಥ ಶ್ರೀ ಗುರುಸೇವಾ ನಿರತರಾದಂಥ ಮುರಳಿ ಅವರು ಹೇಳಿದರು, ನಮ್ಮ ಎಲ್ಲೆಲ್ಲಿ ಬ್ರಾಂಚ್ಗಳಿದೆಯೋ, ಎಲ್ಲೆಲ್ಲಿ ಶಾಖೆಗಳಿದೆಯೋ ಎಲ್ಲ ಕಡೆ ಈ ಸರಿ ಆದಷ್ಟು ನಾವು ಶೃಂಗೇರಿ ಮಠದಿಂದ ಒಂದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಧಾರ್ಮಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಕುರಿತಂಥ ಪ್ರವಚನಗಳಿಂದ ನಡೀತಾನೇ ಇರ್ತದೆ, ಆ ಪ್ರಶ್ನೆ ಬೇರೆ. ಆದರೆ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಅವರು ಹೊಸದಾಗಿ ಆಡಳಿತಾಧಿಕಾರಿಗಳಾದ್ಮೇಲೆ ಅವರು ಹೇಳಿದಾಗ ಆಯಿತು ಮಾಡುವ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಅದರಂತೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳು ಇವತ್ತು ಸಾಗರ ಶೃಂಗೇರಿ ಮಠದಲ್ಲಿ ಆಗಿದೆ. ಅದರಲ್ಲಿ ಇವತ್ತಿನ ಕಾರ್ಯಕ್ರಮವು ಸಹ ಒಂದು. ಅದರ ಜೊತೆಯಲ್ಲಿ ಸಾಯಿರಾಮ್ ಅವರು ನಮ್ಮ ಸಾಗರ ಶೃಂಗೇರಿ ಮಠದ ಪರಮ ಭಕ್ತರು, ಪರಮ ಶಿಷ್ಯರು. ಮತ್ತು ಅವರಿಗೆ ಈ ಕೆಲಸ ಮಾಡಿ, ಹಾಗೆ ಮಾಡಿ, ಯಾವ ಥರ ಸೇವೆ ಮಾಡಿ ಅಂತೇಳಿ ನಾವು ಹೇಳಿದ್ದೇವೆ. ಯಾವತ್ತೂ ಸಾಯಿರಾಮ್ ನಾವು ಹೇಳೋದು ಅವರಾಗೆ ಸ್ವಯಂ ಸ್ಫೂರ್ತಿಯಿಂದ ಮಠದಲ್ಲಿ ಏನೇ ಕಾರ್ಯಕ್ರಮ ಆಗಿದ್ರು ಅವ್ರದೇ ಆದಂಥ ನಡೆದು ಸೇವೆ ಮಠದಲ್ಲಿ ಇದ್ದೇ ಇರ್ತದೆ, ಯಾವಾಗಲೂ ಇರ್ತದೆ. ನಾವು ಕೇಳೋದೇ ಬೇಡ. ಅವ್ರ ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಬಂದು ಇಡೀ ಸಕುಟುಂಬ ಸಮೇತ ಮಠದ ಯಾವುದೇ ಕಾರ್ಯಕ್ರಮವನ್ನು ಪ್ರಾಯಶಃ ತಪ್ಪಿಸುವಂತವರೇ ಅಲ್ಲಿ ಅವ್ರ ಸೇವೆ ಇರ್ತದೆ. ಅತ್ಯಂತ ಸಜ್ಜನರು ಸಾಯಿರಾಮ್ ಅವರು. ನಾವೇನೇ ಹೇಳಿದ್ರು, ಎಷ್ಟೇ ಜೋರಾಗಿ ಹೇಳಿದ್ರು ಅದನ್ನ ಏನು ಬೇಜಾರು ಮಾಡಿಕೊಳ್ಳದೆ ಅತ್ಯಂತ ಸಮಚಿತ್ತವಾಗಿ ಸ್ವೀಕರಿಸುವಂತ ವ್ಯಕ್ತಿ. ಅವರಿಗೆ ಈ ಒಂದು ವರ್ಷದ ಕೆಳಗೆ ನಾವು ಅವರಿಗೆ ಶಾರದಾ ಪ್ರಸಾದ ನಾವು ಶೃಂಗೇರಿ ಮಠದಿಂದ ಕೊಟ್ಟಿದ್ವಿ. ಅವತ್ತಿನ ದಿವಸ ಜಗತ್ತೊಳಗೆ ಕೇಳಿದಾಗ ಯಾರು ಸಾಯಿಲ್ಲ ಅಂತ ಹೇಳುವಂಥದ್ದನ್ನ
ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಸಹ ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ರಿಟೈರ್ ಆದ ಮೇಲೆ ಬದುಕು ಮುಗಿದೋಗೋದು ಮತ್ತು ಪುನಃ ಮರಳಿ ಏನಾದ್ರೆ ನಮಗೆ ನಾವು ಅನ್ನಿಸ್ತಾ ಇರ್ತೇವೆ, ನಾವು ಎಷ್ಟೋ ಸಂದರ್ಭದಲ್ಲಿ ಮಾತಾಡ್ತಾ ಇರ್ತೇವೆ. ಈ ಸರ್ಕಾರಿ ನೌಕರರ ಒಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಇವರು ರಿಟೈರ್ ಆದ ತಕ್ಷಣ ಒಂಥರ ಕರೆಂಟ್ ಕೊಡೋಕೆ ತರ ಹಾಕ್ಬಿಡ್ತಾರೆ. ಇವ್ರಿಗೆ ಏನು ಆಗಬೇಕು ಏನ್ ಕೊಡಬೇಕು ಗೊತ್ತಾಗೋದಿಲ್ಲ, ಬದುಕನ್ನು ಹೇಗೆ ಸಾಗಿಸ್ಬೇಕು ಅಂತೇಳಿ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾರೆ ಡಾಕ್ಟರ್. ನಿಮ್ಗೆ ನಮ್ಗಿಂತ ಜಾಸ್ತಿ ನಿಮ್ಗೆ ಅನುಭವಗಳು ನಿಮಗಿದೆ. ಅಂದ್ರೆ ಬದುಕನ್ನು ಮತ್ತೆ ಹೇಗೆ ಆರಿಸಬೇಕು ಅಂತ ಹೇಳುವಂಥದ್ದು ಇವರಿಗೆ ಗೊತ್ತಿರೋದಿಲ್ಲ. ಯಾಂತ್ರಿಕವಾದ ಬದುಕಿಗೆ ಅಡ್ಜಸ್ಟ್ ಆಗಿರ್ತಾರೆ. ಅದರ ನಂತರ ಅವರಿಗೆ ಏನ್ ಮಾಡಬೇಕು ಗೊತ್ತಾಗೋದಿಲ್ಲ. ಈ ರೀತಿ ಬದುಕನ್ನು ಅವರು ಅವಸರ ಕೊಡ್ತಾರೆ. ಪೌರ ಕಾರ್ಮಿಕರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಆರೋಗ್ಯ ಹೊಂದುವ ಮೂಲಕ ಕುಟುಂಬ ನಿರ್ವಹಣೆಯನ್ನು ಯಶಸ್ವಿಯಾಗಿ ಮಾಡಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸುಮುಖ ಆಸ್ಪತ್ರೆಯಲ್ಲಿ ಶುಕ್ರವಾರ ಕಾರ್ಗಲ್ ಪಟ್ಟಣ ಪಂಚಾಯಿತಿ ವತಿಯಿಂದ ಪೌರ ಕಾರ್ಮಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಮೆಗಾ ಹೆಲ್ತ್ ಕ್ಯಾಂಪ್ ಉದ್ಘಾಟಿಸಿ ವೈದ್ಯ ಅರುಣ್ ಕುಮಾರ್ ಅವರನ್ನು ಅಭಿನಂದಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಾಜು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಗಲ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಮುಖ್ಯಾಧಿಕಾರಿ ಸುರೇಶ್ ಇನ್ನಿತರರು ಹಾಜರಿದ್ದರು. ಆಕಸ್ಮಿಕವಾಗಿ 1-2 ಜನ ಮೃತರಾದರು. ಆನಂತರ ನನಗೆ ಅನಿಸ್ತು, ಬಹುಶಃ ಆರೋಗ್ಯದಲ್ಲಿ ಇವರು ಯಾರು ಚೆಕಪ್ ಮಾಡಿಸುವುದಿಲ್ಲ ಅಂತ. ಅದ್ರ ಬಗ್ಗೆ ಸರ್ಕಾರದಲ್ಲೂ ಇದೆ, ಸರ್ಕಾರ ಅವರಿಗೆಲ್ಲ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು, ಅದಕ್ಕೆಲ್ಲ ಹಣವನ್ನು ಸರ್ಕಾರ ಇವತ್ತು ಮೀಸಲಾಗಿದೆ. ಆದರೆ ಏನಾಗಿದೆ, ಅವರು ದಿನನಿತ್ಯದ ಒತ್ತಡ, ಡಾಕ್ಟರ್ ಹೇಳಿದಂಗೆ ದಿನನಿತ್ಯದ ಒತ್ತಡದಲ್ಲಿ ಇರ್ತಾರೆ. ಮತ್ತೆ ಫುಡ್ ಏನಾಗಿದೆ, ಇವತ್ತಿನ ಫುಡ್ ಸಹ ಅದು ಒಂದೊಂದೇ ಕಾಯಿಲೆಗೆ ಮರುಕಳಿಸುವಂಥದ್ದು ಫುಡ್ಡೇ ಸಿಗ್ತಾ ಇದೆ ಇವತ್ತು. ಆ ಒತ್ತಡದ ಜೊತೆಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಇವತ್ತು ಹೇಳ್ದಂಗೆ, ಡಾಕ್ಟರ್ ಹೇಳ್ದಂಗೆ ನಾವು ಕುಡಿಯುವ ವಾತಾವರಣ ಏನು ಇಲ್ಲಿ ಪರವಾಗಿಲ್ಲ. ಬೆಂಗಳೂರಲ್ಲಿ 71% ಇವತ್ತು ಅಲ್ಲಿ ಇದಿದೆ, ಪೊಲ್ಯೂಷನ್ ಇದೆ ಬೆಂಗಳೂರಲ್ಲಿ. ಅದು ಭಾರಿ ಡೇಂಜರ್ ಅವಲ್ಲ. ಅಲ್ಲಿ ಗಾಳಿಗೂ ಇಲ್ಲಿ ಗಾಳಿಗೂ ವ್ಯತ್ಯಾಸ ಇದೆ. ಇಲ್ಲಿ ಒಂದಿಷ್ಟು ಗಿಡ ಮರಗಳಿರೋದ್ರಿಂದ ಪರಿಸರದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ಇಲ್ಲಿ ಪರಿಸರ ಅಷ್ಟು ಚೆನ್ನಾಗಿದ್ರು ಸಹ ಆರೋಗ್ಯ ಬಹಳ ಪ್ರಮುಖ ಆಗಿತ್ತು. ಪೌರ ಕಾರ್ಮಿಕರು ನಮ್ಮ ಪಟ್ಟಣ ಪಂಚಾಯತಿಯನ್ನ ಇವತ್ತು ಸ್ವಚ್ಛತೆ ಮಾಡುವ ಮೂಲಕ ಆರೋಗ್ಯವನ್ನ ನಮ್ಮ ರಕ್ಷಣೆಯನ್ನು ಕೊಡ್ತಾರೆ. ಅವರು ನಮಗೆ ಆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಜನರ ರಕ್ಷಣೆ ಕೊಡುವಂತ, ಆರೋಗ್ಯವನ್ನು ಕೊಡುವಂತವರು, ಅವರ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮತ್ತು ನಾವು ಜನಪ್ರತಿನಿಧಿಗಳು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಇವತ್ತು ಸುಮುಖ ಹಾಸ್ಪಿಟಲ್ ಅರುಣ್ ಕುಮಾರ್ ಅವ್ರನ್ನ ಇವತ್ತು ಇಲ್ಲಿಗೆ ಮಾಡಿಸಿದ್ದೀವಿ, ಅವ್ರ ಆಸ್ಪತ್ರೆಗೆ ಕಳಿಸಿದ್ದೀವಿ. ಬಹಳ ಖುಷಿ ಆಗುತ್ತೆ, ಒಳ್ಳೆಯ ಡಾಕ್ಟರ್ ಇದ್ದಾರೆ, ಒಳ್ಳೆಯ ಒಂದು ನಮಗೆ ಒಂದು ಜನರನ್ನ ಚೆನ್ನಾಗಿ ನೋಡೋದ್ರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರಿಗೆಲ್ಲರಿಗೂ ಇವತ್ತು ಚೆಕಪ್ ಮಾಡ್ತೀವಿ. ಈಗ ಹೇಳಿದ್ರು 2-3 ಜನ ಶುಗರ್ ಇದೆ, ಒಬ್ಬರಿಗೆ ಹಾರ್ಟ್ ಇದಾಗಿದೆ ಅಂತ ಹೇಳಿದ್ರು. ನೀವು ಯಾರು ತೋರಿಸೋದೇ ಇಲ್ಲ. ಶುಗರ್ ಇದಿರುತ್ತೆ, ಚೆನ್ನಾಗಿ ಸ್ವೀಟ್ ತಿಂದ್ಬಿಡ್ತೀರಾ. ನಿಮ್ಗೆ ಯಾವುದು ಕಡಿವಾಣ ಹಾಕೋದಂತೂ ಹೋಗೋದಿಲ್ಲ. ಕಡಿವಾಣ ಯಾರು ಹಾಕಲ್ಲ ಈ ನಡುವೆ. ಹಾಗಾಗಿ ಆರೋಗ್ಯವೇ ಭಾಗ್ಯ ಅನ್ನಂಗೆ ನಿಮ್ಮ ಎಷ್ಟೇ ಕೆಲಸ ಮಾಡಿ ಪೌರ ಕಾರ್ಮಿಕರು ನಾವು ಅವರಿಗೆ ರಕ್ಷಣೆ ಕೊಡುವಂತ, ಆರೋಗ್ಯ ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ನಾವು ಮಾಡಲೇಬೇಕಾಗಿದೆ. ಅದರಲ್ಲೂ ಪೌರ ಕಾರ್ಮಿಕರಿಗೆ ನಾವು ಈ ಸರಿ ನಮ್ಮ ರಾಜ್ಯ ಸರ್ಕಾರ ನಿಮಗೆ ಕಾಯಂಗೊಳಿಸ್ತಾ ಇದ್ದೀವಿ. 12,000 ಜನ ಪೌರ ಕಾರ್ಮಿಕರಿಗೆ ನಾವು ಕಾಯಂಗೊಳಿಸಿದ್ದೀವಿ. ಅವರಿಗೆಲ್ಲ ಸೌಕರ್ಯಗಳನ್ನು ನಿಮಗೆ ಮುಂದೆ ಆಸ್ಪತ್ರೆ ಖರ್ಚಿಗೂ ಅಲ್ಲಿ ಬರುತ್ತೆ. ನಿಮ್ಗೆಲ್ಲದು ಅದು ಇನ್ಕ್ಲೂಡಿಂಗ್ ಎಲ್ಲ ಸೇರಿ ನಿಮ್ಗೆಲ್ಲ ಬರುತ್ತೆ. ಹಾಗಾಗಿ ನೀವು ಪ್ರತಿ ವರ್ಷನೂ ನಿಮ್ಮ ಆರೋಗ್ಯವನ್ನ ನೀವು ನೋಡ್ಕೊಳ್ಬೇಕು, ಚೆಕಪ್ ಮಾಡಿಸ್ಕೊಂಡು ಹೋದ್ರೆ. ಅದು ಹೀಗೆ ಯಾರು ಒಬ್ರು ತೀರ್ಕೊಂಡ ಮಾತ್ರ ಹೆದರ್ಕೊಂಡು ಚೆಕಪ್ ಮಾಡಿಸೋದಲ್ಲ. ನೀವು ಮುಂಚಿತವಾಗಿ ಇವತ್ತು ಡಾಕ್ಟರ್ ಹತ್ರ ಬಂದು ಕನ್ಸಲ್ಟ್ ಮಾಡಿ ಅಲ್ಲೇ ನಿಮ್ಮ ಸಮಸ್ಯೆಗಳು ಏನಿದೆ ಹೇಳ್ಕೊಂಡಾಗ ಏನಾದ್ರೂ ಗೊತ್ತಾಗುತ್ತೆ. ಇವತ್ತು ನೋಡಿ ಈಗ ಬಂದಾಗ ಯಾರ್ಯಾರಿಗೆ ಏನೇನಾಗಿದೆ ಅನ್ನೋದು ಡಾಕ್ಟರ್ ಕಂಡುಹಿಡಿತಾರೆ. ಅದ್ರ ಮೂಲಕ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕು. ತುಂಬಾ ಒತ್ತಡವನ್ನ ಕಮ್ಮಿ ಮಾಡ್ಕೊಳ್ಳುವಂತ ದೃಷ್ಟಿ ನೀವು ಇರಬೇಕು ಅನ್ನೋದು ನಮ್ಮ ಗುರಿ ಆಗಿದೆ. ಹಾಗಾಗಿ ಇವತ್ತು ಏನು ಸರ್ಕಾರ ನಿಮಗೆ ಇವತ್ತು ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿ ಇವತ್ತು ಬಂದಿದ್ದೀರಿ. ನನಗೆ ಬರಕ್ಕೆ ಹೇಳಿದ್ರು, ಬರಬೇಕು ಅಂತ ಹೇಳಿದ್ರು. ನಮ್ಮ ಎಲ್ಲ ಗೌರವಿತ ಸದಸ್ಯರು ಸಹ ಬಂದಿದ್ದಾರೆ. ಅವರೆಲ್ಲರೂ ಸೇರಿ ನಿಮ್ಮ ಬಗ್ಗೆ ಭಾರಿ ಕಾಳಜಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಅವರ ಆರೋಗ್ಯದ ಬಗ್ಗೆ ಮತ್ತೆ ಅವರ ಜೀವನದ ಬಗ್ಗೆ ಅವರಿಗೆ ಸರಿಯಾದಂತಹ ಒಂದು ಇದಿರ ಮಾಹಿತಿ ಇರೋದಿಲ್ಲ. ಹಾಗಾಗಿ ಅವರಿಗೆ ನೀವು ಪಟ್ಟಣ ಪಂಚಾಯತಿ ವತಿಯಿಂದ ನೀವು ಪ್ರತಿ ವರ್ಷನೂ ಕೂಡ ಅವರಿಗೆ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಚೆಕಪ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ರು. ಅದ್ರ ಮುಖಾಂತರ ನಾವು ಇವತ್ತು ಒಂದು 2 ಲಕ್ಷ ರೂಪಾಯಿಗಳನ್ನ ಅದರಲ್ಲಿ ತೆಗೆದಿಟ್ಟು ಸಾಹೇಬರ ಗಮನಕ್ಕೆ ತಂದಾದ ನಂತರವಾಗಿ ಕಾರ್ಯಕ್ರಮನ ಮಾಡ್ತೀವಿ ಅಂತ ನಮಗೆ
ಅವರಿಗೆ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆನೆಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ವಿಶೇಷವಾಗಿ ಪಟ್ಟಣ ಪಂಚಾಯತಿ ಜೋಕರ್ಗಲ್ ವತಿಯಿಂದ ನಮ್ಮ ಮಾನ್ಯ ಶಾಸಕರಿಗೆ ವಿಶೇಷವಾದಂಥ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಸಾಗರದಲ್ಲಿ ಯಾವ ಖಾತೆ ಜಮೀನು ಹೊಂದಿರುವವರಿಗೆ ಬಗರ್ ಹುಕುಂ ಮಂಜೂರು ಮಾಡಬೇಡಿ ಎಂದು ಶಾಸಕ ಬೇಳೂರು ನೀಡಿರುವ ಹೇಳಿಕೆ ಖಂಡನೀಯ. ರೈತರಿಗೆ 4.38 ಎಕರೆ ಜಮೀನು ಮಂಜೂರು ಮಾಡಬಹುದು ಎನ್ನುವ ಕಾನೂನು ಇದೆ ಎಂದು ರೈತ ಸಂಘದ ಅಧ್ಯಕ್ಷ ಎಂಬಿ ಮಂಜಪ್ಪ ಹಿರನೆಲ್ಲೂರು ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ರೈತ ಮುಖಂಡ ಕನ್ನಪ್ಪ ಹೊಸಕೊಪ್ಪ ಮಾತನಾಡಿದರು. ಗೋಷ್ಠಿಯಲ್ಲಿ ಕೆಟಿ ರಮೇಶ್ ಐಗಿನಬೈಲು, ಆಲಳ್ಳಿ ದೇವು, ಬೇಬಿ ಗೋಳಗೋಡು, ಶಿಲ್ಪಾ ಇಳಿ ಇನ್ನಿತರರು ಹಾಜರಿದ್ದರು. ಈ ದಿನ ನಮ್ಮ ರೈತ ಸಂಘಟನೆಯಿಂದ ಒಂದು ಪತ್ರಿಕಾ ವರದಿ ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ. ಮಾನ್ಯ ಶಾಸಕರು, ಜನಮೆಚ್ಚಿದ ನಾಯಕರು ಆದಂಥ ಗೋಪಕೃಷ್ಣ ಬೇಳೂರು ಅವರು ಶುಕ್ರವಾರ ದಿನ 23ನೇ ತಾರೀಕು 5ನೇ IB ಒಳಗೆ ಮುಖ್ಯ ಅಧಿಕಾರಿಗಳದ್ದು ಒಂದು ಸಭೆ ಕರೆದಿರ್ತಾರೆ. ಆ ಸಭೆ ಕರೆದಲ್ಲಿ ತಹಸೀಲ್ದಾರರು ಇನ್ನು ಇತರೆ ಇಲಾಖೆ ಎಲ್ಲ ಮುಖ್ಯ ಅಧಿಕಾರಿ ಇರ್ತಾರೆ. ಶಾಸಕರು ಒಂದು ಮಾತಾಡ್ತಾರೆ, ಅವ್ರಿಗೆ ಖಾತೆ ಹೊಂದಿರೋ ಅಂತರಿಗೆ ಯಾರಿಗೂ ಬಗರ್ಕೊಂಡು ಕೊಡ್ಬೇಡ್ರಿ ಅಂದ್ರೆ ಈ ಪ್ರಶ್ನೆ ನಮಗೆ ಸುಮಾರು ಜನರಿಗೆ ಅರ್ಥ ಆಗಲ್ಲ. ರೈತರಿಗೆ 4 ಎಕರೆ ಸರ್ಕಾರಿ ಭೂಮಿ ಇದು ನಮ್ಮ ರೈತ ಸಂಘಟನೆ ಶಾಸಕರು ಹೇಳಿದ ಮಾತನ್ನ ಖಂಡಿಸ್ತೀವಿ. ರೈತರು ಸಣ್ಣದವರಿಗೆ ಭೂಮಿ ಕೊಟ್ಟು ಅವ್ರನ್ನ ಪ್ರಬಲ ಶಕ್ತಿ ಮಾಡಬೇಕು. ಉನ್ನತ ವರ್ಗ ಭೂಮಿ ಕೊಟ್ಟಿರೋದ್ರಿಂದ ದೇಶ ಇವ್ರನ್ನೆಲ್ಲ ಅಸಹಾಯಕರು ಮಾಡಬಾರ್ದು, ಶಕ್ತಿಭರಿತ ವ್ಯಕ್ತಿಗಳನ್ನ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಜನ ಹುಡುಕಿ ಭೂಮಿ ಕೊಡೋರು. ಇತ್ತೀಚೆಗೆ ಬಂದ ಹಾಲಿ ಶಾಸಕರು, ಮಾಜಿ ಶಾಸಕರು ಇವರಿಬ್ಬರಿಗೂ ರೈತರಿಗೆ ಕೊಡೋದಂದ್ರೆ ಹೊಟ್ಟೆ ಊರಿ ಮಂಜೂರಾತಿ ಕೊಟ್ಟು 25 ಲಕ್ಷ ರೂಪಾಯಿ ನಿವಾಳ ಸಿಗ್ತೈತೆ ಅವರಿಗೆ ಅನ್ನೋದು ಹೊಟ್ಟೆ ಬರಿ ಇವರಿಗೆ. ಖಾತೆ ಕೊಡ್ಬಾರ್ದು ಅಂದ್ರೆ ಖಾತೆ ರೈತನ ಮಗ, ರೈತ ಅಂದ್ಮೇಲೆ ಖಾತೆ ಇದ್ದೇ ಇರ್ತೈತಿ. ಖಾತೆ ಇರೋನೇ ರೈತ. ಖಾತೆ ಇಲ್ದವ ರೈತ ಕಾರ್ಮಿಕ ಆಗಿರ್ತಾನೆ. ನಾ ಹೇಳೋದು ಖಾತೆ ಹೊಂದಿರಿಗೆ ಹೆಂಗ್ ಕೊಡ್ತೀರೋ ಅದೇ ತರ ರೈತ ಕಾರ್ಮಿಕರನ್ನು ಗುರುತಿಸಿ ಅವರಿಗೂ ಭೂಮಿ ಕೊಡ್ರಿ ಅಂದ್ರೆ ಇದು ಒಂದು ಸಹಜ ಕ್ರಿಯೆ. ಇವ್ರೇನೂ ಇಲ್ಲ, ಖಾತೆ ಹೊಂದರಿಗೆ ಕೊಡ್ಬೇಡ್ರಿ, ತಹಸೀಲ್ದಾರೇ ಕಾನೂನು ಬಾಣ ಬಿಡ್ರಿ, ಕಾನೂನು ಬಾಣ ಬಿಡ್ರಿ ಅಂದ್ರೆ ಏನ್ ರೈತರನ್ನೆಲ್ಲ ಬಾಣ ಬಿಟ್ಟು ತೆಗಿಬೇಕಂತನಾ? ಏನಿದ್ರ ಅರ್ಥ ಬಾಣ ಬಿಡ್ರಿ ಅಂದ್ರೆ? ಒಬ್ರು ಶಾಸಕರು ಮಾತಾಡ್ಬೇಕಾದ್ರೆ ಅಲ್ಪ ಸ್ವಲ್ಪ ಕಾನೂನುಗಳಲ್ಲಿ ನ್ಯೂನತೆಯನ್ನು ಇಟ್ಟುಕೊಂಡು ನಮ್ಮ ಜನಸಾಮಾನ್ಯರಿಗೆ ಭೂಮಿ ಕೊಟ್ಟು ಅವ್ರನ್ನ ಆರ್ಥಿಕ ಮಟ್ಟವಾಗಿ ಬೆಳೆಸೋಣ ಅನ್ನೋದು ಮಾಡ್ಕೋಬೇಕು ಬಿಟ್ರೆ, ಅದು ಬಿಟ್ಟು ಕಾನೂನಿನ ಬಾಣ ಬಿಡ್ರಿ. ಅವಾಗ ಏನು ಯುದ್ಧ ಕೇಳ್ತೀವ ನಾವೇನ್ ರೈತರು? ರೈತರ ಬಗ್ಗೆ ಬಾಣ ಬಿಡೋದಾಗ್ಲಿ, ಖಾತೆ ಹೊಂದಿರೋ ಸಣ್ಣ ಹಿಡೋಳಿದಾರ ನಾ ಹೇಳೋದು 1 ಎಕರೆ 2 ಎಕರೆ 3 ಎಕರೆ ಇರ್ತೈತಿ. 3 ಎಕರೆ ಇರೋಂಗ್ 1.25 ಎಕರೆ ಮತ್ ತಗನಕ್ ಅವಕಾಶ ಇರ್ತೈತಿ. ಅವನು ಮಾಡಿದ್ರೆ ತೋಟನೋ ಭೂಮಿನೋ ಏನಾದ್ರು ಮಾಡಿ ಅಧಿಕೃತ 10-15 ವರ್ಷದಿಂದ ಮಾಡ್ಕಿ ಬಂದ್ರೆ ಫಾರಂ ನಂಬರ್ 50, 53, 57 ಕೊಡ್ಬೇಕು ಅಂತ ಒಂದು ಅರ್ಹತೆ ಐತಿ. ಅದನ್ನ ಬಿಟ್ಟು ಇವ್ರು ಅಧಿಕಾರಿ ತಾಕತ್ ಮಾಡಿದ್ರೆ, ಈಗ್ಲೇ ಈ ಹಿಂದೆ ಅಧಿಕಾರಿ ವರ್ಗ ಏನ್ ಮಾಡ್ತೈತಿ ಅಂದ್ರೆ ಸರ್ಕಾರ ಒಂದಿಷ್ಟು ಕಾನೂನು ಕೊಟ್ಟಿರ್ತೈತಿ ಎಲ್ಲ ಅಧಿಕಾರಿಗೂ, ನೀವು ಈ ತರ ನಡೀರಪ್ಪ, ಈ ತರ ಜನರ ಜೊತೆಗಿರ್ರಿ ಅಂತ. ಅದೇ ಕಾನೂನು ಇಟ್ಕೊಂಡು ಹೆರಾಸ್ಮೆಂಟ್ ಮಾಡ್ತಾ ಇದಾರೆ, ಲಂಚನ. ನೀ ನಾಳೆ ಬಾ, ನಾಡ್ ಬಾ, ಅದ್ ಬಾ, ಇದ್ ಬಾ ಅಂತ. ಮತ್ತೆ ನೀವು ಕೊಡ್ಬಾರ್ದು ಅಂತ ಹೇಳಿದ್ರೆ ಬಿ ಕೇರ್ಫುಲ್. ರೈತರು ಪಾಪ ಇಲ್ಲಿ ಮಾಡ್ತಕ್ಕಂಥ ಕೆಲವೊಂದು ವಿಚಾರಗಳು ಪಾಪ ರೈತರ ತಲೆ ಗೊತ್ತಿಲ್ಲ. ದಯಮಾಡಿ ರೈತರಿಗೆ ಅನ್ಯಾಯ ಆಗಕ್ಕೆ ನಮ್ಮ ಸಂಘಟನೆ ಯಾವುದೇ ಕೊಡಲ್ಲ. ನಮ್ಮ ಸಂಘಟನೆ 3-4 ಭಾಗ ಆಗಿ ಏನಾರು ಇರ್ಬೋದು,
ಆದ್ರೆ ಹೋರಾಟ ವಿಚಾರ ಬಂದ ನಾವೆಲ್ಲರೂ ಒಟ್ಟಿಯಾಗಿರ್ತೀವಿ ಅನ್ನೋದು MLA ಗಳು, ಮಾಜಿ MLA ಗಳು ಇವರೆಲ್ಲರೂ ಏನ್ ನಮ್ಮನ್ನ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಅಂತವೋ ಶಾಸಕರಿರ್ಬೋದು, ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಿಂದ ಬಂತು. ಅವ್ರಿಗೆ ಅಧಿಕಾರ ಸಿಕ್ಕಿದ ಕೂಡಲೇ ಎಲ್ಲಾ ಬಿಟ್ಟು ಬಿಡ್ತಾರೆ. ಅವರಿಗೆ ಏನು ದುಡ್ಡಿಂದು ಎಂತದನ್ನೋ ಗೊತ್ತಲ್ಲ, ಇದೊಂದು ಗೂಢ ಕಾಂಚನ ಕುಣಿತಿತ್ತು, ಕಂಡರ ತುಳಿಯಿತ್ತು ಅಂತ ಹೇಳಿ ಇವರು ಕಂಡರನ್ನ ತುಳಿಯಕ್ಕೆ ಶುರು ಮಾಡ್ತಾರೆ. ಆದ್ರೆ ಶಾಸಕರು ಅವರಿಗೆ ಖಾತೆದಾರಿ ಕೊಡಬೇಡ ಅಂತ ಹೇಳಿದ್ರೆ ಈ ಶಾಸಕರಿಗೆ ಸಾಗರದಾಗ ಒಂದ್ ಮನೆ, ಶಿವಮೊಗ್ಗದಾಗ ಒಂದ್ ಮನೆ, ಮತ್ತೆ ತುಮಕೂರಾಗ ಒಂದ್ ಮನೆ, ಬೆಂಗಳೂರಾಗೂ ಒಂದ್ ಮನೆ ಆತ ಅವ್ರಿಗೆ ಇಲ್ಲಿ ಓಟು ಅಲ್ಲಿ ಓಟು ಅದೇ ಹಾಕಬೇಕು. ಅದು ಇದಲ್ಲ ಕಾನೂನಿಗೆ. ಹಂಗಾಗಿ ಅವ್ರು ಇಲ್ಲಿ ಓಟ್ ಮಾಡೋ ಹಕ್ಕಿದ್ದೆ ಅಲ್ಲಿ ಓಟ್ ಮಾಡ್ಬೇಕಿತ್ತು. ಒಂದು ಕಡೆ ಇರ್ಬೇಕು ಅವರು. ನಮಗೆ ಕಾನೂನು ಒಬ್ಬನೇ ರೈತ ಒಂದೇ ಖಾತೆ ಇರ್ಬೇಕು ಅಂದ್ರೆ ಅವ್ರು ಹಂಗೆ ಮಾಡ್ಬೇಕಾ? ಅದು ಒಂದು ಮನೆ ಇದ್ಮೇಲೆ ಮತ್ತೆ ಅವ್ರಿಗೆ ಮನೆ ಕೊಡ್ಬಾರ್ದು, ಅವ್ರಿಗೆ ಕ್ಯಾನ್ಸಲ್ ಮಾಡ್ಬೇಕು. ಇವತ್ತು ಬೆಂಗಳೂರಾಗೂ ಮನೆ, ಸಾಗರದಾಗ ಮನೆ, ಎಲ್ಲೆಲ್ಲಿ ಮನೆ ಮಾಡಿದ್ರೆ ಹುಡುಕಿದ್ರೆ ಗೊತ್ತಾಗುತ್ತೆ. ಹಂಗಾಗಿ ಇದನ್ನ ಯಾಕಾಗಿ ಹೇಳ್ತಾರೆ, ಒಬ್ಬ ಹಳ್ಳಿಯ ರೈತರ ಮಕ್ಕಳಾಗಿ ಗೆದ್ದಿರ್ತಾರೆ ಆತ. ಅಲ್ಲಿ ಪೇಟೆಗೆ ಹೋಗಿ ಅಲ್ಲಿ ಹೋಗಿ ಸ್ವಲ್ಪ ದುಡ್ಡು ಕಾಸು ಆತ ಕೂಡಲೇ ಯಾವುದೋ ಎಕ್ಸೈಸ್ ಕಾಂಟ್ರಾಕ್ಟ್ ಮಾಡ್ಯಾವ, ಅದನ್ನ ಇದು ಮಾಡ್ಯಾವ, ಸರಾಯಿ ದಂಡ್ಯಾಗ ದುಡ್ಡು ಕೂಡಲೇ ಇವರಿಗೆ ಇಲ್ದೆಲ್ಲ ಒಂದೊಂದು ತಲೆ ಬರುತ್ತೆ. ಇದಕ್ಕೆಲ್ಲ ದುಡ್ಡು. ಮತ್ತೆ ಸರ್ಕಾರಗಳು ಪ್ರತಿ ಒಂದನ್ನು ಕಾನೂನು ರೂಪದಾಗೆ ಇರೋದೊಂದು ಮಾಡೋದೊಂದು. ಆ ದೃಷ್ಟಿಯಿಂದ ನಾವು ಈ ಶಾಸಕರು ಹೇಳಿದ್ದನ್ನ ರೈತ ಸಂಘ ಖಂಡನೆ ಮಾಡ್ತೈತಿ. ಮತ್ತೆ ಮೇಲಾಗಿ ನಮ್ಮಲ್ಲಿ ನಾವು ರೈತರು ಎಲ್ಲ ಸಂಘಟನೆ ಆಗದೆ ಹೋದ್ರೆ ಬರೀ ಹೇಳಿಕೆ ಕೊಟ್ಟು ಇದಾಗಲ್ಲ. ನೋಡಿ, ಬಲ್ಲೂರು ತುಂಬ ಹೆಚ್ಚು ಕಡಿಮೆ 4-5 ಸಾವಿರ ಜನ ಇದ್ದಾರೆ ತಾಲೂಕಿನಾಗೆ. ಅವ್ರೆಲ್ಲ ಇವತ್ತು ಒಂದಿನ ನಿಂತಂದ್ರೆ ಆ ಗೋಪಾಲ್ ಕೃಷ್ಣ ಇಲ್ಲ, ಬಾಲಕೃಷ್ಣ ಯಾವನಿಲ್ಲ ಓಡಾಡ್ತಾರೆ. ಆ ಭಾವನೆ ರೈತರಿಗೆ ಬರಬೇಕು. ಅದು ಬಂದಾಗ ಈ ಶಾಸಕರು ಹೇಳಿಕೆ ಕೊಡಕ್ಕಲ್ಲ, ಯಾವನಿಗೆ ಹೇಳಿಕೆ ಕೊಡಕ್ಕಲ್ಲ. ಆ ದೃಷ್ಟಿಯಿಂದ ನಮಗೆ ಸಂಘಟನೆ ಕೊರತೆ ಇದೆ. ಮತ್ತೆ ನಾವು ಏನೇ ಹೇಳಿದ್ರು ಸಹಿತ ಇಲ್ಲಿಗೆ ಹೋಗ್ತೈತಿ ಮತ್ತೆ ಬಿಡ್ತೈತಿ. ಅವ್ರಿಗೆ ಏನಾಗಿದೆ ಅಂದ್ರೆ ಎಲೆಕ್ಷನ್ಗೆ ದುಡ್ಡು ಕೊಟ್ಟು ನಾವು ಓಟ್ ಅನ್ನೋದು ಇದೆ. ಈಗ 5 ವರ್ಷ ಬರೋವಾಗನೆ 500-1000 ಒಂದು ಕೋಟಿ ಕೊಟ್ಬಿಟ್ರೆ ಅವ್ರಿಗೆ ಒಂದು ಕ್ಯಾಲ್ಕುಲೇಷನ್ ಹಾಕ್ತಾರೆ, ಇಂತಿಷ್ಟು ಕೋಟಿ ಬೇಕು, ಒಂದು ಒಟ್ಟಿಗೆ ಇಂತಿಷ್ಟು ಕೋಟಿ ಅಂತ ಹೇಳಿ. ಅದ್ರನ್ನ ಈಗ ಕೇಳೋ ಪರಿಸ್ಥಿತಿ ಇಲ್ಲ ಪ್ರತಿಯೊಬ್ಬರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.